ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಮಕ್ಕಳು ಎಕ್ಸಾಮ್ ಹತ್ರ ಬಂದರೂ ಓದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ವಾ? ಹಾಗಾದ್ರೆ ಇವತ್ತು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ನೀವು ಆವಾಗಲೇ ನನ್ನ ವಿಡಿಯೋಸ್ಗಳನ್ನ ನೋಡಬಹುದಾಗಿದೆ. ತುಂಬ ಮಕ್ಕಳು, ಎಸ್ಪೆಷಲಿ ನನ್ನ ಮಗಳು ಕೂಡ ಸ್ಕೂಲ್ಗೆ ಓದ್ತಾ ಇದ್ದಾಳೆ. ಸೊ ಓದೋದಕ್ಕೆ ಹೆಚ್ಚಿನ ಮಕ್ಕಳು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾಕಂತಂದ್ರೆ ಇವಾಗಿನ ಎಜುಕೇಷನ್ ಸಿಸ್ಟಮ್ ಏನಿದೆ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ. ನಾನು ಓದಿರೋಂಥದ್ದು ಕನ್ನಡ ಮೀಡಿಯಂ. ಸೊ ನಾನು ಓದ್ತಾ ಇದ್ದಾಗ ಸೋಷಿಯಲ್ ಆಗಿರ್ಬೋದು ಎಲ್ಲನೂ ಕೂಡ ಆಲ್ಮೋಸ್ಟ್ 7, 8, 6th ಮೇಲೇನೆ ಇತ್ತು. ಅವಾಗಿನ ಒಂಥರ ಎಜುಕೇಷನ್ ಸಿಸ್ಟಮೇ ಒಂಥರ ಬೇರೆ ಆಗಿತ್ತು ಅಂತಲೇ ಹೇಳ್ಬೋದು. ಇವಾಗಿದ್ದು ಕಂಪ್ಲೀಟ್ ಚೇಂಜ್ ಆಗೋಗಿದೆ. ಸೊ ನನ್ನ ಮಗಳು ಓದ್ತಾ ಇರೋದು 3rd ಸ್ಟ್ಯಾಂಡರ್ಡ್ ಆದರೂ ಕೂಡ ಸೈನ್ಸ್ ಸಬ್ಜೆಕ್ಟಲ್ಲಿ ನಾನು 8th ಸ್ಟ್ಯಾಂಡರ್ಡ್ಲಿ ಓದ್ತಾ ಇದ್ದಂತಹ ಲೆಸನ್ಗಳಾಗಿರ್ಬೋದು, ಅಥವಾ ಮ್ಯಾಪ್ಗಳಾಗಿರ್ಬೋದು, ಅರ್ಥ ಬಗ್ಗೆ ಆಗಿರಬಹುದು, ಅಥವಾ ಸೋಲಾರ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು ಎಲ್ಲ ಕೂಡ ಇದೆ. ಯಾಕಂತಂದ್ರೆ ಇವಾಗ ಕಾಂಪಿಟೇಷನ್ ಲೆವೆಲ್ ಏನಿದೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಅದ್ರ ಜೊತೆಗೆ ಓದು, ಎಕ್ಸಾಮ್ ಪ್ರತಿ ದಿನ ಇದೇ ನಡೀತಾ ಇರುವಂಥದ್ದು. ಮಕ್ಕಳ ಮೇಲಂತೂ ಸಿಕ್ಕಾಪಟ್ಟೆ ಪ್ರೆಷರ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಮಕ್ಕಳು ಓದೋದಕ್ಕೂ ಕೂಡ ಇಂಟ್ರೆಸ್ಟ್ ಅನ್ನ ಖಂಡಿತವಾಗ್ಲೂ ತೋರಿಸಲ್ಲ. ಸೊ ಏನ್ ಮಾಡಬೇಕು, ಹೇಗೆ ಅವ್ರನ್ನ ಓದೋ ಕಡೆ ನಾವು ಗಮನವನ್ನ ಸೆಳಿಸಬಹುದು ಅವ್ರು ಓದೋ ಕಡೆ ಅಂತ ಅಂದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಬೈಯೋದಕ್ಕೆ ಹೋಗ್ಬೇಡಿ. ಸೊ ಇದು ಖಂಡಿತವಾಗ್ಲೂ ಆಗದಿರುವಂತಹ ಮಾತೆ. ಯಾಕಂದ್ರೆ ನಾನು ಕೂಡ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಸಮಟೈಮ್ಸ್ ಬೈತೀನಿ. ಯಾಕಂದ್ರೆ ಅಲ್ಲಿ ತನಕ BP ರೈಸ್ ಆಗೋಗುತ್ತೆ. ಓದೋ ಟೈಮಲ್ಲಿ ಎಕ್ಸಾಮ್ ಹತ್ರ ಬಂದಾಗ ಓದೋದಕ್ಕೆ ಹೇಳಿದ್ರು ಕೂಡ ಓದೋದೇ ಇಲ್ಲ. ಸೊ ಆ ಥರ ಅಂದಾಗ ಖಂಡಿತವಾಗ್ಲೂ ತಾಯಿಯಂದ್ರಿಗೆ ಫಸ್ಟ್ ತಲೆನೋವು ಬಂದ್ಬಿಟ್ಟು ಮಕ್ಕಳನ್ನ ರೆಡಿ ಮಾಡಿಸುವಂಥದ್ದು ಎಕ್ಸಾಮ್ಗೆ. ಸೊ ಬೈಯೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಾವು ಪ್ರತಿದಿನ ಅವ್ರಿಗೆ ಬೈತಾನೆ ಇದ್ರೆ, ಎಕ್ಸಾಮ್ ವಿಚಾರವಾಗಿ ಆಗಿರ್ಬೋದು ಅಥವಾ ಎಲ್ಲ ವಿಚಾರವಾಗಿ ಬೈತಾನೆ ಇದ್ರೆ ಅವರು ಸಿಕ್ಕಾಪಟ್ಟೆ ಭಯ ಪಡ್ಕೋತಾರೆ. ಏನೇ ಅಂದ್ರೂ ಕೂಡ ಇವಾಗ ಒಂದು ಎಕ್ಸಾಮ್ ನಡೀತಾ ಇದೆ ಅಂತಂದ್ರೆ ಏನೋ ಒಂದು ಕ್ವಶನಿಗೆ ಆನ್ಸರ್ ಗೊತ್ತಿಲ್ಲ ಅಂತಂದಾಗ ಸಿಕ್ಕಾಪಟ್ಟೆ ಭಯ ಪಡ್ತಾರೆ. ಎಲ್ಲಿ ಎಕ್ಸಾಮಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ಬಿಡ್ತು ಅನ್ನೋಂತಹ ಭಯ ಅವರಲ್ಲಿ ಹುಟ್ಟುತ್ತೆ. ಸೊ ದಯವಿಟ್ಟು ಆ ಥರ ಬೈಯೋದಕ್ಕೆ ಹೋಗಬೇಡಿ. ಅವರಿಗೆ ನೀವು ಸಮಾಧಾನದಿಂದ, ಪ್ರೀತಿಯಿಂದ ಹೇಳಿ ಎಕ್ಸಾಮ್ ಅಥವಾ ಓದಿನ ಮಹತ್ವವನ್ನು ನೀವು ಮಕ್ಕಳಿಗೆ ಅರ್ಥ ಮಾಡಿಸಿ. ಅವಾಗ ಅವರು ಓದೋದಕ್ಕೆ ಶುರು ಮಾಡ್ತಾರೆ. ಸೊ ನಾವೇನ್ ಮಾಡಿರ್ತೀವಿ, ಇಷ್ಟು ಮಾರ್ಕ್ಸ್ ಬರಬೇಕು ಅಂತ ಹೇಳಿರ್ತೀವಿ. ಸಮಟೈಮ್ಸ್ ನಾನು ಕೂಡ ಹೇಳಿರ್ತೀನಿ, ನಂದು ಕೂಡ ತಪ್ಪೇ ಇದೆ. ಸೊ ನಾನು ಕೂಡ ಹೇಳಿರ್ತೀನಿ. ಬಟ್ ನಾವು ಯೋಚನೆ ಮಾಡ್ಬೇಕಾಗಿದೆ ಏನಪ್ಪಾ ಅಂದ್ರೆ, ನಾವು ಓದ್ತಾ ಇದ್ದ ಟೈಮಲ್ಲಿ ನಾವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀವಿ, ನಾವು ಎಷ್ಟು ಓದ್ತಾ ಇದ್ವಿ, ನಮ್ಗೆ ಎಷ್ಟು ಮೆಮೊರಿ ಪವರ್ ಇತ್ತು ಆ ಟೈಮಲ್ಲಿ ಅನ್ನೋದನ್ನ ನಾವು ಗಮನ ಹರಿಸ್ಬೇಕಾಗುವಂಥದ್ದು. ನಮ್ಮ ಒಂದು ಡ್ರೀಮ್ಸ್ ಫುಲ್ಫಿಲ್ ಆಗಿಲ್ಲ ಅಂತ ಅಂದ್ಬಿಟ್ಟು ಮಕ್ಳ ಮೇಲೆ ಅದನ್ನ ಹೇರುವಂಥದ್ದು, ಮಕ್ಳ ಮೇಲೆ ಅದನ್ನ ನೀವು ಇದನ್ನೇ ಮಾಡಬೇಕು, ನೀನು ಇಷ್ಟೇ ತೆಗಿಬೇಕು ಅನ್ನೋಂಥದ್ದು, ನೀನು ಇಷ್ಟೇ ಕ್ಲಾಸಿಗೆ ಫಸ್ಟೇ ಬರಬೇಕು, ಇಷ್ಟೇ ರ್ಯಾಂಕ್ ಬರಬೇಕು ಅಂತ ಅವ್ರ ತಲೆಗೆ ತುಂಬಿಸ್ಬಿಟ್ಟು ನಾವು ಕಳಿಸ್ತೀವಲ್ವಾ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ನಿಜವಾಗ್ಲೂ ಮೆಂಟಲಿ ಅವರು ಡಿಸ್ಟರ್ಬ್ ಆಗ್ತಾರೆ. ಯಾವಾಗ ಎಕ್ಸಾಮ್ ಇರುತ್ತೆ ಅಥವಾ ಯಾವಾಗ ರಿಸಲ್ಟ್ ಟೈಮ್ ಇರುತ್ತೆ, ಒಂದು ಮಿಸ್ಟೇಕ್ ಆದ್ರೂ ಕೂಡ ಆ ಮಕ್ಳ ತಲೆಯಲ್ಲಿ ಅವ್ರ ಮೈಂಡಲ್ಲಿ ಹಂಗೆ ಉಳ್ಕೊಂಡಿರುತ್ತೆ. ನಮ್ಮ ಅಮ್ಮ ಎಷ್ಟು ಮಾರ್ಕ್ ತೆಗಿಯಕ್ಕೆ ಹೇಳಿದಾರೆ, ಇಷ್ಟು ಆ ಥರ ಈ ಥರ ಅಂತ. ಸೊ ಕಂಪ್ಲೀಟ್ ಆಗಿ ಅವ್ರೊಂಥರ ಡಿಸ್ಟ್ರಾಕ್ಟ್ ಒಂಥರ ಫುಲ್ ಕಂಪ್ಲೀಟ್ ಆಗಿ ಅವ್ರ ಮೈಂಡೇ ಅಪ್ಸೆಟ್ ಆಗಿ ಹೋಗುತ್ತೆ. ದಯವಿಟ್ಟು ಇದನ್ನ ಮಾಡಬೇಡಿ, ಬೈಯೋದಕ್ಕೆ ಹೋಗ್ಬೇಡಿ. ಸಮಾಧಾನದಿಂದ ಹೇಳಿ ಓದಿನ ಮಹತ್ವ ಏನು ಎಂಬುದನ್ನ ನೀವು ಮಕ್ಕಳಿಗೆ ಹೇಳ್ಕೊಟ್ಟಾಗ ಖಂಡಿತವಾಗ್ಲೂ ಅವರು ಕೂಡ ಆಸಕ್ತಿಯನ್ನ ತೋರಿಸ್ತಾರೆ. ಯಾಕಂದ್ರೆ ಇಷ್ಟು ಕಾಂಪಿಟೇಷನ್ ಲೆವೆಲ್ ಇದೆ, ಈ ತರ ಇದೆ, ನೀನು ಡಾಕ್ಟರ್ ಆಗ್ಬೇಕು. ಮಕ್ಕಳಲ್ಲಿ ಒಂದು ಗುರಿಯನ್ನ ಫಸ್ಟ್ ನಾವು ಅವರ ಮೈಂಡಿಗೆ ತುಂಬಬೇಕು. ನೀನು ಡಾಕ್ಟರ್ ಆಗ್ಬೇಕು, ನೀನು ಈ ತರದ್ದಾಗಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ, ಡ್ರೀಮ್ಗಳನ್ನ ಮಕ್ಕಳ ಮೈಂಡಲ್ಲಿ ತುಂಬಿದಾಗ ಅಟ್ಲೀಸ್ಟ್ ಅಲ್ಲಿವರೆಗೂ ರೀಚ್ ಆಗಿಲ್ಲ ಅಂತ ಅಂದ್ರು ಒಂದು ಕಡೆ ಅವರು ಖಂಡಿತವಾಗ್ಲೂ ಫೋಕಸ್ ಅನ್ನ ಮಾಡೇ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಆ ಒಂದು ಅಭ್ಯಾಸವನ್ನ ನಾವು ಹೇಳ್ಕೊಟ್ರೆ ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ. ಸೆಕೆಂಡ್ ಒನ್ ಏನ್ ಬಂದ್ಬಿಟ್ಟು ಟೈಮ್ ಟೇಬಲ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಅಂದ್ರೆ ಸ್ಕೂಲಿಗೆ ಬಂದ ತಕ್ಷಣ ಕೂತ್ಕೊಳ್ಳುವಂಥದ್ದು ಓದಿಸ್ಲಿಕ್ಕೆ, ಅಥವಾ ಬಂದ ತಕ್ಷಣ ಟ್ಯೂಷನ್ ಕಳಿಸುವಂಥದ್ದು, ಇದನ್ನ ದಯವಿಟ್ಟು ಮಾಡಬೇಡಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಕೂಲಲ್ಲಿ ಮಕ್ಕಳು ಓದಿ ಬರೆದು ಬಂದ್ಬಿಟ್ಟು ತುಂಬಾ ಆಯಾಸ ಆಗಿ ಹೋಗಿರ್ತಾರೆ, ಸುಸ್ತಾಗಿ ಹೋಗಿರ್ತಾರೆ. ನಾವು ಬಂದ್ಬಿಟ್ಟು ಮತ್ತೆ ತಿರ್ಗಾ ಕೂತ್ಕೊಂಡು ಓದಿಸೋದು ಈ ತರ ಮಾಡಿದಾಗ ಮಕ್ಕಳಿಗೆ ನಿಜವಾಗ್ಲೂ ಅವ್ರ ಮೈಂಡ್ ಅಪ್ಸೆಟ್ ಆಗಿ ಹೋಗುತ್ತೆ, ಇಂಟ್ರೆಸ್ಟ್ ಬರಲ್ಲ, ಆಸಕ್ತಿ ಖಂಡಿತವಾಗ್ಲೂ ಓದಿದ ಮೇಲೆ ಬರೋದಿಲ್ಲ. ಸೊ ಇದಕ್ಕೋಸ್ಕರ ನಾನು ಹೇಳುವಂಥದ್ದು ಟೈಮ್ ಟೇಬಲ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳೋದು ಹೇಗಂತಂದ್ರೆ, ಚಿಕ್ಕ ಟೈಮ್ ಟೇಬಲ್ ಆಗಿರ್ಬೋದು. ಇವಾಗ ಆಟ ಆಡುವಂಥದ್ದು, ಇವಾಗ 4 o'clockಗೆ ಸ್ಕೂಲಿಂದ ಬಂದರೆ ಒಂದು ಅರ್ಧ ಗಂಟೆ 1 hour ರೆಸ್ಟ್ ಮಾಡುವಂಥದ್ದು, ಆಮೇಲೆ 1 hour 1.5 hour ಓದಲಿಕ್ಕೆ ಕೂತ್ಕೊಳ್ಳುವಂಥದ್ದು, ಆಮೇಲೆ ಪ್ಲೇಯಿಂಗು, ಡ್ರಾಯಿಂಗಲ್ಲಿ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿಸುವಂಥದ್ದು.
ಎಕ್ಸಾಮ್ ಟೈಮ್ ಇದ್ದಾಗ ಮಾತ್ರ ಸ್ವಲ್ಪ ನೀವು ಪ್ಲೇಯಿಂಗ್ ಕಡೆ ಅಂದರೆ ಸ್ವಲ್ಪ ಟೈಮಿಂಗ್ಸನ್ನು ಚೇಂಜ್ ಮಾಡ್ಕೊಬೋದು. ಬಿಟ್ಟರೆ ಬೇರೆ ದಿನ ನೀವು ಇದನ್ನ ಸೆಟ್ ಮಾಡ್ಕೊಬೋದು. ಆವಾಗ ಅವ್ರಿಗೂ ಕೂಡ ಇನ್ ಬಿಟ್ವೀನ್ ಸ್ವಲ್ಪ ಬ್ರೇಕ್ ಸಿಕ್ಕಿದಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಅವ್ರಿಗೂ ಕೂಡ ಸ್ವಲ್ಪ ಮೆಂಟಲಿ ಸ್ವಲ್ಪ ಫ್ರೀ ಆಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಓದು ಬಂದ ತಕ್ಷಣ ಕೆಲವ್ರು ತಾಯಂದ್ರು ಇರ್ತಾರೆ, ಬಂದ ತಕ್ಷಣ ಬ್ಯಾಗ್ ಕೆಳಗಡೆ ಇಡೋದಕ್ಕೂ ಟೈಮ್ ಇಲ್ಲ, ಓದು ಬರಿ ಅಂತ ಹೇಳ್ತಾರೆ. ನಾನು ಹೇಳ್ಬೇಕು ಅಂದ್ರೆ ನಿಜವಾಗ ನಾನು ಜಾಸ್ತಿ ಅಷ್ಟೊಂದು ತಲೆನೂ ಕೆಡ್ಸ್ಕೊಳ್ಳಲ್ಲ, ಜಾಸ್ತಿ ಆ ಥರ ಓದಿಸೋದಕ್ಕೂ ಹೋಗಲ್ಲ. ಯಾಕಂತಂದರೆ ಎಕ್ಸಾಮ್ ಆದಾಗ ಮಾತ್ರ ಸ್ವಲ್ಪ ಗಮನ ಹರಿಸ್ತೀನಿ ಬಿಕಾಸ್ ಚಿಕ್ಕವಳಿದ್ದಾಳೆ. ಸೊ ಹಾಗಾಗಿ ನಾವು ಕಲಿಸ್ಬೇಕಾಗತ್ತೆ. ಅದು ಬಿಟ್ಬಿಟ್ಟು ಬೇರೆ ದಿನಗಳಲ್ಲಿ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಏನು ಡ್ರಾಯಿಂಗ್ ಆಗಿರ್ಬೋದು ಅಥವಾ ಏನೋ ಮಾಡಬೇಕು ಅಥವಾ ಏನೋ ಆಟ ಆಡಬೇಕು ಅಂತ ಅಂದಾಗ ನಾವು ಖಂಡಿತ ಕಳಿಸ್ಬೇಕಾಗತ್ತೆ. ಯಾಕಂದರೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಅವರು ಕೂಡ ಆ ಒಂದು ಗುಂಗಿಂದ ಹೊರಗಡೆ ಬರಬೇಕು. ಎಷ್ಟು ಅಂತ ಓದ್ತಾರೆ, ಓದಿ ಫುಲ್ ಮೈಂಡೇ ಅಪ್ಸೆಟ್ ಆಗೋಗುತ್ತೆ ಸುಮ್ಮನೆ. ಸೊ ಆಮೇಲಿಂದ ಎಲ್ಲ ಡಿಪ್ರೆಷನು ಅದು ಇದು ಎಲ್ಲ ಮಕ್ಕಳಿಗೆ ಶುರು ಆಗುವಂಥದ್ದು. ಇದೇ ಕಾರಣಕ್ಕೆ ಫಸ್ಟ್ ಒಂದು ಟೈಮ್ ಟೇಬಲ್ ಅನ್ನೋಂಥದ್ದನ್ನು ಸೆಟ್ ಮಾಡ್ಕೊಳ್ಳಿ. ಇದರಿಂದ ಇನ್ ಬಿಟ್ವೀನ್ ಅವ್ರಿಗೂ ಕೂಡ ರೆಸ್ಟ್ ಸಿಕ್ತಂಗೆ ಆಗುತ್ತೆ, ಹಾಗೆ ಅವ್ರಿಗೂ ಕೂಡ ಓದೋದಕ್ಕೂ ಕೂಡ ಒಂದು ಸ್ವಲ್ಪ ಆಸಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಟಿಪ್ ಮೇನ್ ಏನಪ್ಪಾ ಅಂತ ಅಂದ್ರೆ, ನಾವು ಮೊಬೈಲಿಂದ ಆದಷ್ಟು ದೂರ ಇರಬೇಕು. ಮೊಬೈಲ್ ಟಿವಿಗಳಿಂದ ಆದಷ್ಟು ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಎಕ್ಸಾಮ್ ಟೈಮ್ ಅಂತ ಬಂದಾಗ ಜಾಸ್ತಿ ಅವ್ರನ್ನ ಆ ಕಡೆ ಫೋಕಸ್ ಮಾಡದೇ ಇರೋ ಥರ ನಾವು ನೋಡ್ಕೊಬೇಕಾಗತ್ತೆ. ಕೂತ್ಕೊಂಡಾಗ ಮೊಬೈಲ್, ಮಲ್ಕೊಂಡಾಗ್ಲೂ ಮೊಬೈಲ್, ಸ್ಕೂಲಿಂದ ಬಂದ ತಕ್ಷಣ ಮೊಬೈಲು, ಗೇಮ್ಸು ಅದು ಇದು ಅಂತ ಅಂದಾಗ ಅವ್ರಿಗೆ ಎಕ್ಸಾಮ್ ಮೇಲೆ ಯಾವ ಆಸಕ್ತಿನೂ ಬರಲ್ಲ, ಓದಬೇಕು ಅಂತ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಕೂಡ ಇರಲ್ಲ. ಸೊ ಎಕ್ಸಾಮ್ ಟೈಮಲ್ಲಿ ಮೊಬೈಲನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳಲ್ಲ. ಸೊ ಅಟ್ಲೀಸ್ಟ್ ಒಂದು 1 ಅವರ್ ಏನಾದರೂ ಮೊಬೈಲ್ ನೋಡ್ತಾ ಇದ್ದಾರೆ ಅಂದರೆ ಒಂದು 15 ಮಿನಿಟ್ಸ್, 20 ಮಿನಿಟ್ಸ್, ಹಾಫ್ ಆನ್ ಅವರ್ ಅಷ್ಟೇ ಒಂದು ಮ್ಯಾಕ್ಸಿಮಮ್ ಟೈಮನ್ನು ನೀವು ಸೆಟ್ ಮಾಡಿಕೊಡಿ. ಅಷ್ಟರೊಳಗಡೆ ಮುಗಿಬೇಕು, ಆಮೇಲೆ ನೀವು ಓದಬೇಕು ಅಂತ. ಈ ಥರ ಮಾಡಿದಾಗ ಖಂಡಿತವಾಗ್ಲೂ ಅವರು ಕೂಡ ಸ್ವಲ್ಪ ಅವ್ರಿಗೂ ಅರ್ಥ ಆಗುತ್ತೆ, ನಾನು ಇಷ್ಟು ಟೈಮ್ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಓದ್ಕೊಬೇಕು ಅಂತ. ಟಿವಿನೂ ಕೂಡ ಅಷ್ಟೇ, ಹೋಲ್ ಡೇ ಟಿವಿ ನೋಡೋದು, ಹೋಲ್ ಡೇ ಮೊಬೈಲ್ ನೋಡೋವಂಥದ್ದು, ಇದರಿಂದ ಏನಾಗುತ್ತೆ ಅವ್ರ ಮೈಂಡ್ ಪೂರ್ತಿ ಅದೇ ಇರುತ್ತೆ. ಮೊಬೈಲಲ್ಲಿ ಏನಿದೆ, ರೀಲ್ಸ್ ಆಗಿರ್ಬೋದು. ಇವಾಗಂತೂ ಮೊಬೈಲಲ್ಲಿ ಯಾವ ಮಕ್ಕಳು ಕೂಡ ಏನು ಆಪ್ರೇಟ್ ಮಾಡೋಕ್ಕೆ ಗೊತ್ತಿಲ್ಲದಿರೋ ಮಕ್ಕಳೇ ಇಲ್ಲ. ಎಲ್ಲ ಮಕ್ಳಿಗೂ ಕೂಡ ಮೊಬೈಲನ್ನು ಹೇಗೆ ಆಪ್ರೇಟ್ ಮಾಡಬೇಕು, ಏನು ಮಾಡಬೇಕು, ರೀಲ್ಸ್ ಎಲ್ಲಿ ನೋಡಬೇಕು, ಏನು ಮಾಡಬೇಕು, ಪ್ರತಿಯೊಂದು ಗೊತ್ತಿದೆ. ಸೊ ಎಕ್ಸಾಮ್ ಟೈಮ್ ಅಂತ ಬಂದಾಗ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವಾಗಿನ ಮಕ್ಕಳು ಚಿಕ್ಕ ವಯಸ್ಸಿಂದನೇ ಹಿಡಿದು ಮೊಬೈಲಲ್ಲಿ ಹೇಗೆ ಏನು ಎಲ್ಲನೂ ಗೊತ್ತಿರುತ್ತೆ, ಎಲ್ಲ ಕಂಪ್ಲೀಟ್ ಆಗೋರ್ಗೆ ಗೊತ್ತಿರುತ್ತೆ. ಸ್ವಲ್ಪ ಎಕ್ಸಾಮ್ ಬರ್ತಾ ಇದೆ ಅಥವಾ ಎಕ್ಸಾಮ್ ಇದೆ ಅಂತ ಅಂದಾಗ ಸ್ವಲ್ಪ ಟೈಮಿಂಗ್ಸನ್ನು ಚೇಂಜ್ ಮಾಡ್ಕೊಳ್ಳಿ. 1 ಅವರ್ 2 ಅವರ್ಸ್ ಎಲ್ಲ ನೋಡ್ತಾ ಇರುವಂಥ ಮಕ್ಕಳು ಕೂಡ ಇರ್ತಾರೆ. ಸೊ ಅದನ್ನು ಸ್ವಲ್ಪ ಟೈಮನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಎಕ್ಸಾಮ್ನ ಮಾರ್ಕ್ಸ್ಗಿಂತ ಪೇರೆಂಟ್ಸ್ಗಳ ಒಂದು ಎಂಕರೇಜ್ ಆಗಿರ್ಬೋದು, ಅವರ ಸಪೋರ್ಟ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮಕ್ಕಳನ್ನ ನಾವು ಏನು ಹೇಳ್ತೀವಿ, ಮಕ್ಕಳನ್ನ ನಾವು ಬರೇ ಓದಿನ ಕಡೆ ಮಾತ್ರ ಗಮನ ಹರಿಸುವಂಥದ್ದು, ಪುಸ್ತಕದ ಬದನೆಕಾಯಿನ ಏನು ಹೇಳ್ತಾರೆ ತುಂಬಿಟ್ಟು ತಲೆಗೆ ಬಿಡೋದಲ್ಲ. ಅವರಿಗೆ ಸ್ವಲ್ಪ ಹೊರಗಡೆ ಜ್ಞಾನ ಕೂಡ ಬೇಕಾಗುತ್ತೆ, ನಾಲೆಜ್ ಕೂಡ ಬೇಕಾಗುತ್ತೆ. ಇವಾಗ ನಿಮ್ಮ ಮಕ್ಕಳಿಗೆ ಮೋಸ್ಟ್ ಆಫ್ ತುಂಬ ಜನ ಮಕ್ಕಳಿಗೆ ಯಾವ ಹೊರಗಡೆ ನಾಲೆಜ್ ಏನು ಗೊತ್ತಿಲ್ಲ, ಬುಕ್ಕಲ್ಲಿ ಏನಿದೆ ಅಷ್ಟನ್ನೇ ಮಾತ್ರ ಕಲಿತಾರೆ. ಅದು ಬಿಟ್ಟರೆ ಹೊರಗಡೆ ಏನಾಗ್ತಿದೆ, ಹೊರಗಡೆ ಪ್ರಪಂಚ ಏನು ಅಂತಲೇ ಗೊತ್ತಿರಲ್ಲ. ಸ್ಕೂಲ್ಗೆ ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾರೆ, ಮನೇಲಿ ಕೂತ್ಕೋತಾರೆ, ಟಿವಿ, ಓದು, ಎಕ್ಸಾಮ್, ಅದು ಇದು ಇದಿಷ್ಟೇ ಆಗಿರುತ್ತೆ ಬಿಟ್ಟರೆ. ಸೊ ನಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ಎಕ್ಸಾಮಲ್ಲಿ ಇಷ್ಟೇ ಸ್ಕೋರ್ ಮಾಡು, ಇಷ್ಟೇ ಮಾಡು, ಆ ಥರ ಮಾಡು ಅಂತ ಅಂದ್ಬಿಟ್ಟು ನಾವು ದಿನನಿತ್ಯ ಇದನ್ನು ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರು ಅಪ್ಸೆಟ್ ಆಗಿ ಹೋಗ್ತಾರೆ. ಮತ್ತು ಮೆಂಟಲಿ ಅವರ ಒಂದು ಸಾಮರ್ಥ್ಯ ಏನಿದೆ ಅದನ್ನು ಕಳ್ಕೊಂಬಿಡ್ತಾರೆ. ನಿಜವಾಗ್ಲೂ ಅವರು ಒಂಥರ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆದಂಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಒಂಥರ ಏನು ಹೇಳ್ತಾರೆ, ಮೈಂಡಲ್ಲಿ ಫುಲ್ಲು ಅದೇ ಕೂತಿರುತ್ತೆ, ಇಷ್ಟು ತೆಗಿಬೇಕು, ಅಷ್ಟು ಓದಬೇಕು ಹಾಗೆ. ಸೊ ಸ್ವಲ್ಪ ಫ್ರೀಯಾಗಿ ರಿಲ್ಯಾಕ್ಸ್ ಆಗಿ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡಿ ಅಂತ ಹೇಳ್ತೀನಿ. ಸೊ ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಓದೋದಕ್ಕೆ ಅವರು ಕೂಡ ಇಂಟ್ರೆಸ್ಟ್ ತೋರಿಸ್ತಾರೆ, ಆಸಕ್ತಿಯನ್ನು ತೋರಿಸ್ತಾರೆ. ಇದು ಬಿಟ್ಟು ನಾವು ಏನು ಮಾಡೋದಕ್ಕೂ ಕೂಡ ಹೋಗ್ಬಾರ್ದು. ಹೆಚ್ಚಿನ ಟ್ಯೂಷನ್ ಕೂಡ ಕಳಿಸ್ತಾರೆ. ಟ್ಯೂಷನ್ ಕಳಿಸ್ಬಾರ್ದು ಅಂತ ಅಲ್ಲ, ಬಟ್ ಅದಕ್ಕೂ ಕೂಡ ಒಂದು ಸ್ವಲ್ಪ ಇನ್ ಬಿಟ್ವೀನ್ ಸ್ವಲ್ಪ ರೆಸ್ಟ್, ಸ್ಕೂಲಿಂದ ಬಂದ್ಬಿಟ್ಟು ರೆಸ್ಟ್ ಅಂತ ಮಾಡಿಬಿಟ್ಟು ಆಮೇಲೆ ಟ್ಯೂಷನ್ಗೆ ಕಳಿಸಿ. ಸೊ ಅದು ಬಿಟ್ಟು ಫುಲ್ಲು ಒಂದು 4 hours 5 hours ಟ್ಯೂಷನ್ ಕಳಿಸುವಂಥದ್ದು ಇಲ್ಲೆಲ್ಲ ಜಾಸ್ತಿ ಇರುತ್ತೆ, ಇಲ್ಲೆಲ್ಲ ತುಂಬ ಇರುತ್ತೆ. ಬಟ್ ಫೀಸ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲೂ ಮುಂಬೈಯಲ್ಲಿ ಒಂದು ಆಲ್ಮೋಸ್ಟ್ ನಾನು ಕೇಳಿರೋ ಪ್ರಕಾರ ಕೆಲವೊಂದು ಸಬ್ಜೆಕ್ಟ್ ಹೈಯರ್ ಸ್ಟಡೀಸ್, ಹೈಯರ್ ಕ್ಲಾಸಸ್ ಇರುತ್ತಲ್ಲ, ಸೊ ಅವರಿಗೆಲ್ಲ 7,000 ಎಲ್ಲ ಟ್ಯೂಷನ್ ಫೀಸ್ ಇರುತ್ತೆ. ಸೊ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ಓದೋದು, ಸ್ಕೂಲಲ್ಲಿ ಓದೋದು, ಮನೆಯಲ್ಲಿ ಓದೋದು ಅಂದಾಗ ಫುಲ್ ಓದಿನಲ್ಲೇ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟನ್ನು ಫಾಲೋ ಮಾಡಿ ನೀವು. ನಿಮ್ಮೆಲ್ರಿಗೂ ಕೂಡ ಈ ಒಂದು ಟಿಪ್ಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡು, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಏನು ಕಳ್ಕೊಳ್ಳಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.